ಹಲೋ ಸ್ನೇಹಿತರೆ, ಕನ್ನಡ ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಒಂದು ನೀತಿ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ನೀತಿ ಕಥೆಯ ಹೆಸರು ಬುದ್ಧಿವಂತ ಕಾಗೆಗಳು. ಒಂದಾನೊಂದು ಊರಿನಲ್ಲಿ ಒಂದು ದೊಡ್ಡದಾದಂತಹ ಆಲದ ಮರ ಇರುತ್ತೆ. ಆ ಆಲದ ಮರದ ಕೆಳಗಡೆ ಕೆಲವೊಂದು ಹುಡುಗರು ಏನ್ ಮಾಡ್ತಾರೆ, ಈಗ ಶಾಲೆಗೆ ರಜೆ ಇದೆ ಅಲ್ವಾ, ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಅವರು ಕೂಡ ಆ ಆಲದ ಮರದ ಕೆಳಗೆ ಆಟಾಡಕ್ಕೆ ಅಂತ ಬಂದಿರ್ತಾರೆ. ಅವರು ಆ ರೀತಿಯಾಗಿ ಆಟಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಆಲದ ಮರದಲ್ಲಿರುವಂತಹ ಟೊಂಗೆಗಳನ್ನ ಮುರಿಯೋದು, ಹಾಗೆ ಆ ಮರಕ್ಕೆ ಕಲ್ಲಿನಿಂದ ಕುಟ್ಟೋದು, ಆ ರೀತಿಯಾಗಿ ಎಲ್ಲ ಹಿಂಸೆ ಮಾಡ್ತಾ ಇರ್ತಾರೆ. ಇದರಿಂದ ಆ ಆಲದ ಮರಕ್ಕೆ ತುಂಬಾ ನೋವಾಗುತ್ತೆ. ಅದೇನ್ ಮಾಡುತ್ತೆ, ಅಳ್ತಾ ಕೂರುತ್ತೆ. ಅಯ್ಯೋ, ನನಗೆ ತುಂಬಾ ಹಿಂಸೆ ಮಾಡ್ತಾ ಇದಾರಲ್ಲ ಇವರು ಅಂತಂದ್ಬಿಟ್ಟು ಅಳ್ತಾ ಇರುತ್ತೆ. ಆಗ ಅದೇ ಆಲದ ಮರದಲ್ಲಿ ಆ ಒಂದು ಟೊಂಗೆಗೆ ಎರಡು ಕಾಗೆಗಳೇನ್ ಮಾಡಿರುತ್ತೆ ಅಂತ ಹೇಳಿದ್ರೆ ಗೂಡನ್ನ ಕಟ್ಕೊಂಡಿರುತ್ತೆ. ಆ ಕಾಗೆಗಳು ಬಂದ್ಬಿಟ್ಟು ಆಲದ ಮರ ಹತ್ರ ಕೇಳುತ್ತೆ, ಗಿಳೆಯ ಯಾಕೆ ಅಳ್ತಾ ಇದೀಯ, ನಿನ್ಗೆ ಏನಾಯ್ತು ಅಂತ ಕೇಳುತ್ತೆ. ಆಗ ಆಲದ ಮರ ನಡೆದಂತ ವಿಚಾರವನ್ನೆಲ್ಲ ಹೇಳುತ್ತೆ. ಈ ರೀತಿಯಾಗಿ ಕೆಲವೊಂದು ಹುಡುಗರು ಈ ತರ ನನಗೆ ನನ್ನ ಮರದಲ್ಲಿರುವಂತಹ ಟೊಂಗೆಗಳನ್ನ ಮುರಿತಾ ಇದ್ದಾರೆ, ಹಾಗೆ ಕಲ್ ತಗೊಂಡು ಕುಟ್ತಾ ಇದ್ದಾರೆ, ನನಗೆ ತುಂಬಾ ನೋವಾಗ್ತಾ ಇದೆ ಅಂತ ಅಂದ್ಬಿಟ್ಟು ತನ್ನ ನೋವನ್ನ ವ್ಯಕ್ತಪಡಿಸುತ್ತೆ. ಆಗ ಕಾಗೆಗಳು ಯೋಚನೆ ಮಾಡ್ಬೇಡ ಗೆಳೆಯ, ನಾವು ಬರ್ತೀವಿ ಇರು ಅಂತ ಅಂದ್ಬಿಟ್ಟು ಅವೇನ್ ಮಾಡ್ತೇವೆ, ಹತ್ತಿರದಲ್ಲಿರುವಂತ ಒಂದು ಸ್ಮಶಾನದ ಹತ್ರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಿದ್ದಿರುವುದಂತ ಕೆಲವೊಂದು ಮೂಳೆಗಳು ಹಾಗೂ ಎಲುಬುಗಳನ್ನ ತಗೊಂಡ್ಬಂದ್ಬಿಟ್ಟು ಅವೇನ್ ಮಾಡ್ತವೆ, ಆಲದ ಮರದ ಜೋತ್ ಬಿದ್ದಿರುವಂತ ಟೊಂಗೆಗಳಿಗೆ ಅವೇನ್ ಮಾಡ್ತವೆ, ಸಿಗಿಸ್ತವೆ. ಇದರಿಂದ ತದನಂತರ ಮಾರನೇ ದಿನ ಅದೇ ರೀತಿಯಾಗಿ ಯಥಾ ಪ್ರಕಾರ ಮಕ್ಕಳು ಆಟಾಡ್ಲಿಕ್ಕೆ ಅಂತ ಅಲ್ಲಿ ಬಂದಾಗ ಅಲ್ಲಿರುವಂತಹ ಒಂದು ಆ ಎಲುಬು ಮತ್ತೆ ಮೂಳೆಗಳನ್ನ ನೋಡ್ಬಿಟ್ಟು ಅವ್ರು ಹೆದರ್ಕೊಂಡ್ಬಿಡ್ತಾರೆ. ಇಲ್ಲಿ ಏನೋ ಇದೆ, ಬೇಡ, ಇಲ್ಲಿ ಅಪಾಯ ಇದೆ ನಮಗೆ ಅಂತ ಅನ್ಕೊಂಡ್ಬಿಟ್ಟು ಮಕ್ಕಳು ಹೆದರ್ಕೊಂಡು ಏನ್ ಮಾಡ್ತಾರೆ, ಆ ಮರದ ಹತ್ರ ಯಾರು ಬರೋದಿಲ್ಲ. ಆ ಮಕ್ಕಳು ಅಷ್ಟೇ ಅಲ್ಲ, ಅಲ್ಲಿರುವಂತ ಯಾರು ಕೂಡ ಜನರುಗಳು ಅಲ್ಲಿ ಬರೋದೇ ಇಲ್ಲ. ಈ ರೀತಿಯಾಗಿ ತುಂಬಾ ತಿಂಗಳುಗಳು ಕಳೆಯುತ್ತೆ. ಆಗ ಆಲದ ಮರ ಏನಾಗುತ್ತೆ ಅಂತಂದ್ರೆ ತುಂಬಾ ಎಲೆಗಳಿಂದ ಹಸಿರಿನಿಂದ ತುಂಬಾ ಕಂಗೊಳಿಸ್ತಾ ಇರುತ್ತೆ. ಹೀಗೆ ಕೆಲವು ದಿನಗಳ ನಂತರ ಆಗಿದ್ಮೇಲೆ ಅಲ್ಲಿರುವಂತಹ ಕಾಗೆಗಳು, ಅದರಲ್ಲಿರುವಂತಹ ಒಂದು ಕಾಗೆ ಮೊಟ್ಟೆಯನ್ನ ಇಡುತ್ತೆ. ಮೊಟ್ಟೆಯನ್ನ ಇಟ್ಟು ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಹಾರವನ್ನ ಹುಡ್ಕೋಬೇಕು ಅಂತ ಅಂದ್ಬಿಟ್ಟು ಅದು ಹೊರಗಡೆ ಹೋಗೋಕೆ ಅಂತ ತಯಾರಾಗಿರುತ್ತೆ. ಆಗ ಆಲದ ಮರದ ಹತ್ರ ಬಂದ್ಬಿಟ್ಟು ಹೇಳುತ್ತೆ, ಎರಡು ಕಾಗೆಗಳು ಬಂದು, ನಾವು ಆಹಾರವನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ, ಆದ್ರಿಂದ ಈ ಒಂದು ಗೂಡಿನಲ್ಲಿರುವಂತಹ ನನ್ನ ಮೊಟ್ಟೆಗಳನ್ನ ನೀನು ರಕ್ಷಣೆಯನ್ನ ಮಾಡು, ಎಚ್ಚರವಾಗಿರು. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಒಂದು ಸುತ್ತಮುತ್ತದಲ್ಲಿ ಒಂದು ಹಾವು ಏನ್ ಮಾಡ್ತಾ ಇದೆ, ನುಸುಳಿದ್ಕೊಂಡು ಬರ್ತಾ ಇದೆ, ತುಂಬಾ ಎಚ್ಚರದಿಂದ ನನ್ನ ಮೊಟ್ಟೆಗಳನ್ನ ನೋಡ್ಕೋ ಅಂತ ಅಂದ್ಬಿಟ್ಟು ಹೇಳಿ ಅವು ಹೋಗ್ತವೆ. ಆ ಕಡೆಗೆ ಕಾಗೆಗಳು ಹೋಗಿದ ನಂತರ ಈ ಕಡೆ ಹಾವು ಬರುತ್ತೆ, ಆ ಮೊಟ್ಟೆಗಳನ್ನ ತಿನ್ಲಿಕ್ಕೆ ಅಂತ ಬರುತ್ತೆ. ಆಗ ಆಲದ ಮರ ಏನ್ ಮಾಡುತ್ತೆ, ತಡೆಯುತ್ತೆ. ಯಾರು ನೀನು, ಯಾಕೆ ಈ ತರ ಮೊಟ್ಟೆಗಳನ್ನ ತಿಂತಾ ಇದೀಯಾ ಅಂತೆಲ್ಲ ಕೇಳುತ್ತೆ. ಆಗ ಹಾವು ಹೇಳುತ್ತೆ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ದಯಮಾಡಿ ನನಗೆ ಈ ಮೊಟ್ಟೆಗಳನ್ನ ತಿನ್ಲಿಕ್ಕೆ ಬಿಡು ಅಂತ ಕೇಳ್ಕೊಳ್ಳುತ್ತೆ. ಆದ್ರೆ ಆಲದ ಮರ ಹೇಳುತ್ತೆ, ಇಲ್ಲ ನಾನು ಆ ತರ ತಿನ್ಲಿಕ್ಕೆ ಬಿಡೋದಿಲ್ಲ. ಆ ಕಾಗೆಗಳು ನನ್ ಮೇಲೆ ಒಂದು ಭರವಸೆಯನ್ನ ಇಟ್ಟು ಈ ಮೊಟ್ಟೆಗಳನ್ನ ನೋಡ್ಕೋ ಅಂತ ಹೇಳಿದರೆ, ನಾನು ಯಾವುದೇ ಕಾರಣಕ್ಕೂ ತಿನ್ಲಿಕ್ಕೆ ಬಿಡೋದಿಲ್ಲ ಅಂತನ್ಬಿಟ್ಟು ಆಲದ ಮರ ತಡೆಯುತ್ತೆ. ಅಲ್ಲಿಗೆ ಸುಮ್ಮನಾಗದೆ ಹಾವು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೋಡು ಗೆಳೆಯ, ಯೋಚನೆ ಮಾಡು, ಈಗ ಈ ಕಾಗೆಗಳು ಈ ಮರದಲ್ಲಿರುತ್ತೆ, ನಂತರದಲ್ಲಿ ಅವು ಇನ್ನೊಂದು ಮರಕ್ಕೆ ಹೋಗ್ಬಿಟ್ಟು ಮತ್ತೆ ಗೂಡನ್ನ ಕಟ್ಕೊಂಡ್ ಬಿಡುತ್ತೆ. ಆದ್ರಿಂದ ಅವು ಮತ್ತೆ ಹುಡುಗರು ಬರ್ತಾರೆ, ನಿನಗೆ ಮತ್ತೆ ಅವರು ಸಮಸ್ಯೆ ಮಾಡೇ ಮಾಡ್ತಾರೆ. ಆದ್ರಿಂದ ನಾನು ನಿನ್ನ ಆಲದ ಮರದಲ್ಲಿ ಇದೀನಿ ಅಂತಂದ್ರೆ, ಹಾವು ನಾನು ಇದೀನಿ ಅಂತಂದ್ರೆ ಯಾರು ಕೂಡ ಹತ್ರ ಬರೋದಿಲ್ಲ ಅಂತ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ರೀತಿಯಾಗಿ ತನ್ನ ಮಾತಿನಿಂದ ಆಲದ ಮರಕ್ಕೆ ಮರಳು ಮಾಡುತ್ತೆ. ಆಗ ವಿಧಿ ಇಲ್ಲದೆ ಆಲದ ಮರ ಏನ್ ಮಾಡುತ್ತೆ, ಆಯ್ತು ಅಂತನ್ಬಿಟ್ಟು ಆ ಮೊಟ್ಟೆಗಳನ್ನ ತಿನ್ಲಿಕ್ಕೆ ಬಿಟ್ಬಿಡುತ್ತೆ. ನಂತರದಲ್ಲಿ ಹೀಗೆ ನಡೀತಾ ಇರಬೇಕಾದ್ರೆ ಆ ಕಾಗೆಗಳು ಏನ್ ಬಂದ್ವಲ್ಲ, ಮತ್ತೆ ಆ ಆಹಾರ ಹುಡ್ಕೊಂಡು ಬಂದಾಗ ಗೂಡ್ನಲ್ಲಿ ನೋಡ್ತವೆ, ಮೊಟ್ಟೆಗಳೇ ಇರೋದಿಲ್ಲ. ಅವಕ್ಕೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಈ ಹಾವು ಜೊತೆಗಿದ್ರೆ ನಮಗೂ ಕೂಡ ಉಳಿಗಾಲ ಇಲ್ಲ, ನಮ್ಮನ್ನು ಕೂಡ ಒಂದಲ್ಲ ಒಂದು ದಿನ ಇದು ತಿನ್ಬಿಡುತ್ತೆ. ಆದ್ದರಿಂದ ನಾವೇನ್ ಮಾಡೋಣ, ನಾವೇ ಇದರಿಂದ ದೂರ ಹೋಗೋಣ ಅಂತ ಅಂದ್ಬಿಟ್ಟು ಏನ್ ಮಾಡುತ್ತೆ, ಆ ಎರಡು ಕಾಗೆಗಳು ಆ ಆಲದ ಮರನ್ ಬಿಟ್ಟು ಬೇರೆ ಕಡೆಗೆ ಹೊರಟು ಹೋಗ್ಬಿಡುತ್ತೆ. ನಂತರ ಹೀಗೆ ಇರಬೇಕಾದ್ರೆ ಹಾವಿಗೂ ಕೂಡ ಯಾವುದೇ ರೀತಿಯಾದಂತಹ ಅಲ್ಲಿ ಮರದಲ್ಲಿ ಆಹಾರ ಸಿಗ್ತಾನೆ ಇರ್ತಿರ್ಲಿಲ್ಲ. ನಂತರ ಅಲ್ಲಿ ಬಂದಿರುವಂತ ಮಕ್ಳು ಏನ್ ಆಟಾಡ್ಲಿಕ್ಕಂತ ಬರ್ತಿರ್ತಾರಲ್ವಾ, ಆ ಮಕ್ಳಿಗೆಲ್ಲ ಹಾವು ಏನ್ ಮಾಡ್ತಾ ಇತ್ತು,
ಕಚ್ತಾ ಇತ್ತು. ಹೀಗೆ ಕಚ್ತಾ ಇರಬೇಕಾದ್ರೆ ಅಲ್ಲಿರುವಂತಹ ಜನರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ, ಈ ಆಲದ ಮರದಲ್ಲಿ ಹಾವಿದೆ, ಇದು ಹೀಗೆ ಬಿಟ್ರೆ ಎಲ್ಲರನ್ನು ಕೂಡ ಕಚ್ಚಿ ಸಾಯಿಸುತ್ತೆ, ಆದ್ರಿಂದ ನಾವು ಇದನ್ನ ಸಾಯಿಸ್ಬಿಡೋಣ ಹಾವನ್ನ ಅಂತನ್ಬಿಟ್ಟು ತೀರ್ಮಾನ ಮಾಡಿ ಆಲದ ಮರದ ಕೆಳಗಡೆ ಹುಲ್ಲೆಲ್ಲ ಬೆಳೆದಿರುತ್ತೆಲ್ಲ, ಆ ಹುಲ್ಲಿಗೆ ಏನ್ ಮಾಡ್ತಾರೆ, ಬೆಂಕಿಯನ್ನ ಹಾಕ್ತಾರೆ. ಆ ಹೊಗೆಯಿಂದನಾದ್ರೂ ಅದು ಹಾವು ಸತ್ತೋಗುತ್ತೆ ಅಂತಾನು ಅವರ ಒಂದು ಆಗಿರುತ್ತೆ. ಅದೇ ರೀತಿಯಾಗಿ ಅವರು ಬೆಂಕಿಯನ್ನ ಹಾಕ್ತಾರೆ. ಆ ಬೆಂಕಿಯನ್ನ ಹಾಕಿ ಹೊಗೆಯನ್ನ ಹಾಕ್ಬೇಕಾದ್ರೆ ಆಕಸ್ಮಿಕವಾಗಿ ಅದ ಹಾವು ಏನ್ ಮಾಡುತ್ತೆ, ಬೆಂಕಿಗೆ ಬಿದ್ದ್ಬಿಡುತ್ತೆ. ಬಿದ್ದು ಅದೇನ್ ಮಾಡುತ್ತೆ, ಸತ್ತೋಗ್ಬಿಡುತ್ತೆ. ಸತ್ತೋದಾಗ ಆಗ್ಲಿರುವಂತ ಜನರು ಏನ್ ಮಾಡ್ತಾರೆ, ಹಾವು ಸತ್ತೋಯ್ತು, ಇನ್ಮೇಲೆ ನಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಅಂದ್ಬಿಟ್ಟು ಅವರು ಹಾಗೆ ಹೋಗ್ತಾರೆ. ಆ ಬೆಂಕಿಯನ್ನ ಹಾರಿಸೋದೇ ಇಲ್ಲ, ಹಾವು ಸತ್ತೋಗ್ಬಿತ್ತಲ್ಲ, ಹಾಗಾಗಿ ಹಾಗೆ ಅವರು ವಾಪಸ್ ಹೋಗ್ಬಿಡ್ತಾರೆ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಬೆಂಕಿ ಆ ಆಲದ ಮರಕ್ಕೆ ತಗಲಿ ಏನ್ ಮಾಡುತ್ತೆ, ಪೂರ್ತಿ ಆಲದ ಮರ ಏನಾಗುತ್ತೆ, ಪೂರ್ತಿ ಸುಟ್ಟೋಗ್ಬಿಡುತ್ತೆ. ಆ ಒಂದು ಬೆಂಕಿಗೆ ಆಹುತಿ ಆಗ್ಬಿಡುತ್ತೆ. ಈ ರೀತಿಯಾಗಿ ಆಲದ ಮರನು ಕೂಡ ನಾಶ ಆಗ್ಬಿಡುತ್ತೆ. ಅದರಿಂದ ಅದು ತನ್ನ ಹಾವಿಗೆ ಆಶ್ರಯ ಕೊಟ್ಟಿರೋದ್ರಿಂದ, ಹಾವಿಗಿಂದ ಆಶ್ರಯ ಏನಾದ್ರು ಕೊಟ್ಟಿರೋದ್ರಿಂದ ಅದಕ್ಕೂ ಕೂಡ ಏನಾಗ್ಬಿಡ್ತು, ಅಪಾಯ ಬಂದ್ಬಿಡ್ತು ಅಲ್ವಾ. ಆದ್ರಿಂದ ಈ ಒಂದು ನೀತಿ ಕಥೆಯಿಂದ ನಾವ್ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ದುಷ್ಟರನ್ ಕಂಡ್ರೆ ದೂರ ಇರಬೇಕು. ಅದಕ್ಕೆ ಆ ಬುದ್ಧಿವಂತ ಕಾಗೆಗಳು ಯೋಚನೆಯನ್ನ ಮಾಡಿ, ಇದೇ ಹಾವಿನ ಜೊತೆಗೆ ನಾವು ಇದ್ಬಿಟ್ರೆ ನಮಗೂ ಕೂಡ ಒಂದಿಲ್ಲ ಒಂದು ದಿನ ಅಪಾಯ ಬರುತ್ತೆ ಅಂತ ಯೋಚನೆ ಮಾಡಿ ಏನ್ ಮಾಡಿದ್ವು, ಹಾರೋದ್ವು, ದೂರ ಹೋಗ್ಬಿಟ್ಟು. ಆದ್ರಿಂದ ನಾವೇನ್ ಮಾಡ್ಬೇಕು ಮಕ್ಳೇ, ದುಷ್ಟರನ್ ಕಂಡ್ರೆ ದೂರ ಇರಬೇಕು. ಅದಕ್ಕೆ ದೊಡ್ಡವ್ರು ಹೇಳಿರೋದಲ್ವಾ, ಗುಣ ನೋಡಿ ಗೆಳೆತನ ಮಾಡ್ಬೇಕು. ಯಾರದೇ ಒಂದು ವಂಚನೆಯ ಮಾತುಗಳಿಂದ ನಾವೇನ್ ಆಗ್ಬಾರ್ದು, ಮರಳಾಗಬಾರದು ಅಂತ ಹೇಳ್ತಾ, ಈ ಒಂದು ನೀತಿ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.